ಸೊ ಗಿಡದಲ್ಲಿ ಬಿಡುತ್ತೆ ಫ್ಲವರು. ಆದರೆ ನೀವೇ ಕಣ್ರಿ ನನ್ನ ಬಾಳಿನ ಸಿಹಿ. ಬೆಂಗಳೂರಲ್ಲಿ ವೆದರ್ ತುಂಬ ಕೋಲ್ಡ್. ಓಡೋಗ್ತೀಯ ಪಕ್ಕ ದೊಡ್ಡ ಚೈಲ್ಡು. ನೀವು ಬಂದಾಗೆಲ್ಲ ಹಾವು ಅಂತ ಹೆದರಿಸ್ತಾನೆ. ನಮಸ್ಕಾರ, ನಾನು ವೆಲ್ಕಮ್ ಬ್ಯಾಕ್ ಟು ರಚನಾ ನವೀನ್ ಯೂಟ್ಯೂಬ್ ಚಾನೆಲ್. ಇನ್ನೊಂದ್ಸಲ ಮಾತಾಡು. ಸೊ ಗೈಸ್, ನಾವು ವ್ಲಾಗ್ ಮಾಡಬೇಕಂತ ಹೋದ್ವಾ, ಆದರೆ ವ್ಲಾಗ್ ತಕ್ಕನಂಗೆ ಲೊಕೇಶನು ಇರಲಿ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ಪಿಕಪ್ ಲೈನ್ಸ್. ನಿಮಗೂ ಕೂಡ ಯೂಸ್ ಆಗುತ್ತೆ. ನೀವು ಯಾವ್ದಾದ್ರು ಹುಡುಗಿನ ಬೀಳಿಸ್ಕೋಬೇಕಂತಾರೆ ಈ ಪಿಕಪ್ ಲೈನ್ಸ್ ಯೂಸ್ ಮಾಡ್ಬೋದು. ಆ ಪಿಕಪ್ ಲೈನ್ಸ್ ಎಲ್ಲ ಜಾಸ್ತಿ ಬಿಲ್ಡ್ ಆಗೋದೆ ಪಾರ್ಕಲ್ಲಿ. ಸೊ ಪಾರ್ಕಿಗೆ ಹೋಗಿ ನಾವು ವೀಡಿಯೋ ಮಾಡ್ತೀವಿ. ಆ್ಯಂಡ್ ಈ ಪಾರ್ಕಿಗೆ ಬಂದು ಎಷ್ಟೊಂದು ವರ್ಷನೇ ಆಗಿದೆ. ಆ್ಯಂಡ್ ನಮ್ಮ ಅದೃಷ್ಟಕ್ಕೆ ಪಾರ್ಕ್ ತೆಗೆದಿದೆ. ಆ್ಯಕ್ಚುಲಿ ಹೌದು, ನಾವು ಕ್ಲೋಸ್ ಆಗಿರುತ್ತೆ ಅಂತ ಬಂದ್ವಿ. ಬಟ್ ಆ್ಯಕ್ಚುಲಿ ಬರೋ ಪ್ಲಾನೇ ಇರಲಿಲ್ಲ. ಹಾವುಗಳು ನೋಡಿದ್ದೀವಿ. ನೀವು ಹಾವು ಅಂತ ಹೆದರಿಸ್ತಾನೆ. ನೋಡಿದ್ದೀವಿ, ಬೇಜಾರು ನೋಡ್ಬಿಟ್ಟಿದ್ದೀವಿ. ಹಾಲು ಅದು ಹಾವು. ಸೊ ನಾನು ಯಾಕೆ ಇದನ್ನು ಹಿಂಗೆ ಹಿಡ್ಕೊಂಡಿದ್ದೀನಿ ಅಂದರೆ, ಇಲ್ಲಿ ಹಾಕ್ಕೊಂಡ್ರೆ ಬಿದ್ದು ಹೋಗ್ತದೆ ಗೈಸ್ ಮೈಕು. ಅದಕ್ಕೇನೆ ನಾವು ಹೊಸ ಮೈಕ್ ಬಂದರೂ ಹಳೆ ಮೈಕ್, ನಮ್ಮ ಮೈಕ್ ನಾವು ಮರ್ತಿಲ್ಲ, ಅದಕ್ಕೆ ಇದನ್ನು ಯೂಸ್ ಮಾಡ್ತಿದ್ದೀವಿ ನಾವು. ಸೊ ಬನ್ನಿ ಹೋಗೋಣ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಆ ವ್ಲಾಗ್. ಗೈಸ್, ಇವಾಗ ಫಸ್ಟ್ ಪಿಕಪ್ ಲೈನ್ ಬಂದು ನವೀನ್ ಹೇಳ್ತಾನೆ. ಸೊ ಇವಾಗ ಹುಡುಗಿನ ಪಟಾಯಿಸೋಕ್ಕೆ ಒಂದು ಪಿಕಪ್ ಲೈನ್ ಹೇಳೋದ್ರೆ ಫಸ್ಟ್ ಪಿಕಪ್ ಲೈನ್ ಏನು ಹೇಳ್ತೀನಿ? ಅದು ನಂಗಾದರೂ ಹೇಳ್ಬೋದು, ನೀನು ಇಲ್ಲ ನಿನಗೆ ಹೇಳ್ತೀನಿ, ಅದು ನಿನಗೆ ಸೆಟ್ ಆಗುತ್ತೆ. ಬೆಂಗಳೂರಲ್ಲಿ ವೆದರ್ ತುಂಬ ಕೋಲ್ಡ್. ಬೆಂಗಳೂರಲ್ಲಿ ವೆದರ್ ತುಂಬ ಕೋಲ್ಡು. ನೀನೊಬ್ಳು ಚೈಲ್ಡು. ಕರೆಕ್ಟ್ ಅಲ್ವಾ? ಅವಳು ಚೈಲ್ಡು. ಏನು ಹೆಂಗೆ? ಹೌದಾ? ಹೌದು. ಈಗ ನಾನು ನೆಕ್ಸ್ಟ್ ಕೌಂಟ್ರು ಕೊಟ್ಟರೆ ಇಲ್ಲಿಂದ ಓಡೋಗ್ತೀಯ ಪಕ್ಕ ದೊಡ್ಡ ಚೈಲ್ಡು. ಸರಿ ಆಯ್ತು, ಆಯ್ತು ನೀನು. ಸೊ ಗೈಸ್, ಇದು ಇಷ್ಟ ಆಯ್ತಾ? ನಿಜವಾಗ್ಲೂ ಇಷ್ಟ ಆಯ್ತಾ ಗೈಸ್? ಇದು ಯಾವ ಥರ ಇತ್ತು ಗೈಸ್? ಸೊ ನೆಕ್ಸ್ಟ್ ಇವಾಗ ನಾನು ಹೇಳ್ತೀನಿ ಗೈಸ್. ಸೊ ಗೈಸ್, ನಾನು ನವೀನ್ ಥರ ಎಲ್ಲ ಹೇಳಿಲ್ಲ ಗೈಸ್. ಇವಾಗ ಒಂದು ಹುಡುಗಂಗೋಸ್ಕರ ಹೇಳಿದ್ರೆ ಹೆಂಗಿರುತ್ತೆ, ಎಷ್ಟು ಕ್ಯೂಟ್ ಇರುತ್ತೆ ಅಂತ ನಾನು ಹೇಳ್ತೀನಿ ಗೈಸ್. ಬೇವಿನ ಸೊಪ್ಪು ಇರುತ್ತೆ ಕಹಿ, ಆದರೆ ನೀವೇ ಕಣ್ರಿ ನನ್ನ ಬಾಳಿನ ಸಿಹಿ. ಸಿಹಿ ಗಾಳಿ ಸಹಿ ಹಾಕಿದೆ ಮನಸ್ಸಿನಲ್ಲಿ. ಇದೆಲ್ಲ ಸುಳ್ಳು, ಇದೆಲ್ಲ ದೊಡ್ಡ ಸುಳ್ಳು ರೀ. ಇದೆಲ್ಲ ಬರೀ ಚೆನ್ನಾಗಿದೆ ಅಲ್ವಾ? ಸ್ಟಾರ್ಟಿಂಗ್ ಹುಡುಗಿ ಪಡಾಯಿಸ್ಕೊಬೇಕಲ್ಲ, ಸೊ ಅವಾಗ ಇದೆಲ್ಲ ಡೈಲಾಗ್ ಯೂಸ್ ಮಾಡ್ತಾರೆ. ನಮಗೆಲ್ಲ ಇದು ಕೇಳಿ ಇದು ಯಾವುದು ಇದು ಸುಳ್ಳು ಹೇಳ್ತಾಳೆ, ನೋವು ಮಾಡ್ತಾಳೆ ಅಂತ ಅನ್ಸುತ್ತೆ ಗೈಸ್. ನಿಜ ಚೆನ್ನಾಗಿದೆ ಅಲ್ವಾ ಗೈಸ್? ನೋಡಿ ಗೈಸ್, ಚೆನ್ನಾಗೈತೆ. ನೆಕ್ಸ್ಟ್ ವಿಡಿಯೋ ಗೊತ್ತಿರಬಾರ್ದು, ಸೂಪರ್ ಆಗಿರುತ್ತಲ್ಲ. ಅದು ಇವಳಿಗೆ ಸೆಟ್ ಆಗುತ್ತಿಲ್ಲ ಗೊತ್ತಿಲ್ಲ, ಇವಳು ಹೇಳ್ಬೇಕು. ಸೊ ಏನು ಗೊತ್ತಾ, ಇಲ್ಲೊಂದು ಗಿಡ ಐತೆ, ಸೊ ಇಲ್ಲಿ ಒಂದು ಹೂವು ಐತೆ, ಓಕೆನಾ? ನಂಗೆ ಗೊತ್ತಾಯ್ತು. ಹೂವು ಕಿತ್ಕೊಂತೀನಿ. ಸೊ ಗಿಡದಲ್ಲಿ ಬಿಡುತ್ತೆ ಫ್ಲವರು, ನೀ ನನ್ನ ಉಸಿರು. ಗೈಸ್ ನಿಮಿಷ, ಅಲ್ಲೊಂದು ಬಾವಿ ಇದೆಯಂತೆ, ಹೋಗಿ ಬರ್ತೀನಿ. ಬಿದ್ದೋಗ್ಬಿಡು. ಹೇಳು. ಅಯ್ಯಯ್ಯೋ, ಗಿಡದಲ್ಲಿ ಬಿಡುತ್ತೆ ಫ್ಲವರು, ನೀನೇ ನನ್ನ ಉಸಿರು. ಓಕೆ ಗೈಸ್, ಆವ್ರೇಜ್. ಓಕೆ ಗೈಸ್, ಬೀಳಿಸ್ಕೋಬಹುದು. ಒಂದು ಸ್ಟೆಪ್ ಬೀಳ್ತಾಳೆ ಅಷ್ಟೇ ಹುಡುಗಿ, ಜಾಸ್ತಿ ಸ್ಟೆಪ್ ಬೀಳಲ್ಲ. ಹೂವು ಕೊಟ್ಟು ಬೀಳ್ಸೋರು ಇನ್ನೂ ಸೂಪರ್ ಆಗಿರುತ್ತೆ. ಓಕೆ ಗೈಸ್, ಸೊ ನೆಕ್ಸ್ಟ್ ನಾನು ಕೊಹ್ಲಿ ಹೊಡಿತಾರೆ ಕವರ್ ಡ್ರೈವು. ನೀನು ಯಾವಾಗ ನನ್ನ ಕರ್ಕೊಂಡು ಹೋಗ್ತೀಯ ಲಾಂಗ್ ಡ್ರೈವ್? ಎಲ್ಲಿಗೆ? ಇಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ. ಪಿಲಪ್ಪನ ಕಟ್ಟೆ, ಕೆಂಗೇರಿ ಮರಿ, ಅವೆಲ್ಲ ನಿಂಗೆ ಗೊತ್ತಾಗಲ್ಲ, ಅವೆಲ್ಲ ಹುಡುಗರದು. ಗೈಸ್ ಚೆನ್ನಾಗಿದೆ ಅಲ್ಲ ಗೈಸ್ ನಾನು ಹೇಳಿದ್ದು? ನಿಜ ಚೆನ್ನಾಗೈತೆ ಲಾಂಗ್ ಡ್ರೈವ್. ಕರೆಕ್ಟ್. ಇದು ಪಕ್ಕ ಸೆಟ್ ಆಗುತ್ತೆ. ಏನು ಗೊತ್ತಾ, ಕೋಪದಲ್ಲಿ ಏನೋ ಯೋಚನೆ ಮಾಡ್ಕೊಂಡಿರ್ತಾರೆ. ಸೊ ಇದಕ್ಕೆ ಹೋಗಿ ಡೈಲಾಗ್ ಹೊಡೆದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ರೆ ಯಾವ ಥರ ಖುಷಿ ಆಗ್ತಾರೆ. ಇನ್ನೊಂದು ಲೈನು ತಲೆಯಲ್ಲಿ ಉತ್ಪತ್ತಿ ಆಗಿದೆ. ಫ್ರೂಟ್ಸ್ನ ಕರೀತಾರೆ ಕನ್ನಡದಲ್ಲಿ ಹಣ್ಣು. ನೋಡ್ತಾ ಎಷ್ಟು ಚಂದ ಇದೆ ಇವಳ ಕಣ್ಣು. ಅರ್ಥ ಆಗಲ್ಲ, ಒಂದು ಸಲ ಪ್ರಿಪೇರ್ ಆದರೆ ಮರೆಯಲ್ಲ. ಏನು ಚೆನ್ನಾಗಿದೆ ಗಾಯ್ಸ್? ನನ್ನ ಕಣ್ಣು ಆ್ಯಕ್ಚುಲಿ ಚೆನ್ನಾಗಿದೆ ಗಾಯ್ಸ್. ಇಲ್ಲ ಕಣ್ಣು ಚೆನ್ನಾಗಿದೆ. ನಮ್ಮ ಮನೇಲಿದೆ ಚೇರು, ಆದರೆ ಏನು ಗೊತ್ತಾ, ನಾವಿಬ್ರು ಮೇಡ್ ಫಾರ್ ಈಚ್ ಅದರ್. ಅಯ್ಯೋ ಚೇರ್ ಎಲ್ಲರ ಮನೇಲಿ ಇರುತ್ತೆ, ಇವಳ ಮನೇಲಿ ಮಾತ್ರ ಇರುತ್ತಾ? ಹೇಳು. ಅದು ಪಿಕಪ್ ಲೈನ್ ಅಷ್ಟೇ. ಚೆನ್ನಾಗಿದೆ ತಾನೆ? ನಮ್ಮ ಮನೇಲಿದೆ ಚೇರು, ಆದರೆ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ಎಸ್ ಸೂಪರ್. ಏ ಗೈಸ್ ನಂದೇ ಚೆನ್ನಾಗಿದೆ. ಏ ಗೈಸ್. ನೆಕ್ಸ್ಟ್ ನಾನು ಒಂದು ಯೋಚನೆ ಮಾಡ್ತೀನಿ. ಈಗ ಅವ್ನು ಯೋಚನೆ ಮಾಡಿ ಸಿಕ್ಕಿಲ್ಲ ಅಂದರೆ ನನಗೆ ಮೂನ್ ಇರುತ್ತೆ ವೈಟು. ನೀನು ವಾಯ್ಸ್ ಯಾಕೆ ಇಷ್ಟೊಂದು ಸ್ವೀಟು?
ಓ ಮೈ ಗಾಡ್, ಥ್ಯಾಂಕ್ ಯು ನವೀನ, ಇದೆಲ್ಲ ಥ್ಯಾಂಕ್ ಯು ಸೋ impress ಅಷ್ಟೇ ಮಚ್. ಇವ್ಳು ಮೆಚ್ಚಿದ ಹುಡುಗಿ ಸ್ವೀಟಿ ಹೇಳ್ತಿಲ್ಲ, ಸೊ ಅದನ್ನ ತಿಳ್ಕೊಬೇಡಿ. ಆ್ಯಂಡ್ ರಿಯಲಿ ಹೇಳ್ಬೇಕಂದ್ರೆ ಇವಳು ವಾಯ್ಸ್ ಸ್ವೀಟ್ ಆಗೈತಪ್ಪ, ನನಗೆ Yes, ಇಷ್ಟ. yes. ಪರ್ಸ್ನಲಿ ನನಗೆ ಇಷ್ಟ, ಬೇರೆಯವ್ರ ಕಟ್ಕೊಂಡು ನನಗೆ ಬೇಕಾಗಿಲ್ಲ. ಸೊ ಹಂಗೆ ಥ್ಯಾಂಕ್ ಯು ನವೀನ. ಚಿನ್ನಿ ಯುಕ್ತ ಇದನ್ನ ನೋಡಿದ್ರೆ ನಿಂಗೆ ಮಾಡ್ತಾರೆ ಹಬ್ಬ ಚಿನ್ನಿ. ಸೊ ತೋರ್ಸಲ್ಲ. ನಾನು ಹೇಳ, ಅಯ್ಯಪ್ಪ, ಗುಲಾಬ್ ಜಾಮೂನ್ ಇರುತ್ತೆ ಸ್ವೀಟು, ನೀವೇ ನನ್ನ ಹಾರ್ಟ್ ಬೀಟು. ನಿನಗಾಗಿ ಪ್ರಾಣ ನೀಡುವೆ. ಗುಲಾಬ್ ಜಾಮೂನ್ ಇರುತ್ತೆ ಸ್ವೀಟು, ನೀವೇ ನನ್ನ ಹಾರ್ಟ್ ಬೀಟು. ಟಚ್ ಆಯ್ತು ಮನಸ್ಸಿಗೆ. ಹೆಂಗೆ ನಾವು ಟಚ್ ಆಯ್ತು ಮನಸ್ಸಿಗೆ. ಓಕೆ, ಇಲ್ಲಿ ಏನು ಗೊತ್ತಾ, ಸೊ ಇಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ. ಸ್ವಲ್ಪ ಪ್ರತಿಯೊಬ್ಬರು ಕಪಲ್ಸ್ ಇದ್ದಾರೆ. ಸೊ ನನಗೆ ಡಿಸ್ಟರ್ಬೆನ್ಸ್ ಅಲ್ಲ, ಈಗ ವಿಡಿಯೋ ತೋರಿಸಿದ್ರೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅವ್ರ ಪಾಡಿಗೆ ಅವ್ರು ಏನೋ ಪ್ರೈವಸಿ ಮಾಡ್ಕೊಡ್ತಿರ್ತಾರೆ. ತಿಕ್ಕ ಮುಂಚೆ ನಾವು ಹೋದ್ರೆ ಸಾಕು, ಕಾರ ಹತ್ರ ಅನ್ಬಿಟ್ಟಾಗೈತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಅಲ್ಲಿ ಕಂಟಿನ್ಯೂ ಮಾಡ್ತೀವಿ. ಗೈಸ್ ನಾನು ಅನ್ಕೊಂಡಿದ್ದೀನಿ ನೆಕ್ಸ್ಟು ಈ ಥರ ಡೇರ್ ಚಾಲೆಂಜ್ ಕೊಡ್ಬೇಕು. ಅದೇ ನಮ್ಮ ಜೊತೆ ಇನ್ನೊಬ್ರು ಯಾರಾದರೂ ಬಟ್ಟಾಬ್ರನ್ನ ಕರ್ಕೊಂಬರ್ಬೇಕು. ಗೈಸ್ ನಮ್ಮಿಬ್ಬರಿಗೆ ಹೆಂಗೆ ಫೀಲ್ ಆಗ್ತಿದೆ ಅಂದರೆ ಯಪ್ಪ. ಸೊ ಇನ್ನೊಂದು ಕಂಡಿಡಿದೆ ನಾನು. ಕಂಡಿಡ್ದಿರೋದಲ್ಲ ಗೈಸ್, ಇವನ್ನೆಲ್ಲಾನು ಗೂಗಲ್ ಮಾಡ್ಬಿಟ್ಟಿರ್ತಾನೆ ಕಳ್ಳ. ಗೂಗಲ್ ಏನು ಏ ಕಳ್ಳ ಕಳ್ಳ. ಇರು ಒಂದು ನಿಮಿಷ, ಇವಾಗ ಹೇಳೋರು ಟೈಮ್ ಕೊಡಿ ಈಗ. ಮರ್ತೋಗ್ತಾನಿಲ್ಲ. ಇಲ್ಲ ಮನೆಗೆ ಹೊಡಿತಾರೆ ಬಣ್ಣ, ನನ್ ಬಿಟ್ರೆ ಊರಲ್ಲಿ ಇರೋರೆಲ್ಲ ನಿನಗೆ ಅಣ್ಣ ಅಣ್ಣ ಅಣ್ಣ. ಕರೆಕ್ಟ್ ಅಲ್ವಾ? ಇದನ್ನ ನಾವು ಆ್ಯಕ್ಚುಲಿ ಎಲ್ಲಿ ಹೇಳ್ತಿದ್ವಿ ಹೇಳಿ ಇಟ್ಕೊಂಡು, ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಆದರೆ ಪಕ್ಕದ ಕ್ಲಾಸ್ ಐಶ್ವರ್ಯ ಬಿಟ್ಟು. ಸೊ ಹಂಗೆ ಆಯ್ತಿದ್ದು. ವಾವ್, ಚೆನ್ನಾಗಿದೆ ಗೈಸ್. ಇದಕ್ಕೆ ನಾನು ಕೌಂಟ್ರ್ ಕೊಡ್ಲಾ? ಓಕೆ, ಕೌಂಟ್ರ್ ಕೊಡು. ನಿನ್ನ ಕಾಲು ದಿನ ರಾತ್ರಿ ನೋವು ಬರ್ತಿದ್ಯಾ? ಬರ್ತಿದೆ. ಯಾಕಂದ್ರೆ ನೀನು ಜಾಸ್ತಿ ನನ್ನ ಡ್ರೀಮಲ್ಲಿ ಓಡಾಡ್ತಿದ್ಯಾ, ಅದಕ್ಕೆ. ನಡೆದಾಡುವ ಕಾಮನ ಜಿಮ್ ಮಾಡ್ತಿರ್ತೀನಲ್ಲ ಅದಕ್ಕೆ. ಇದಕ್ಕೆಲ್ಲ ಹೇಳಾಗಿಲ್ಲ ನವೀನ. ಅದಿರೋದು ಫ್ಯಾಕ್ಟ್, ಅದು ಹೇಳ್ಬೇಕು. ನಾನು ಡ್ರೀಮಲ್ಲಿ ಜಿಮ್ ಬಿಟ್ರೆ ಇನ್ನೇನು ಬರ್ತೇನೆ ಇಲ್ಲ, ಗಣೇಶನ್ ಬಿಟ್ರೆ ಇನ್ನೇನು ಬರ್ತೇನೆ ಇಲ್ಲ. ಯಾಕಂದ್ರೆ ಇವನು ದಪ್ಪ ಆಗಿದಾರಲ್ಲ ಗೈಸ್, ಅದಕ್ಕೆ ಗೈಸ್ ಎಲ್ಲರೂ ಕಮೆಂಟ್ಸ್ ಅಲ್ಲಿ ಡುಮ್ಮ ನವೀನ ಅಂತ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಏನಕ್ಕೆ ನಾನು ಏನು ಅಪ್ಡೇಟ್ ಮಾಡ್ತಿಲ್ಲ ಇದು ಬಾಡಿ ಬಗ್ಗೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಓಕೆನಾ? ಓಕೆ. ಸೊ ಗೈಸ್, ಈ ಪಿಕಪ್ ಲೈನ್ಸ್ ಹೆಂಗಿತ್ತು ಅಂತ ಹೇಳಿ. ಆ್ಯಂಡ್ ಈ ಪಿಕಪ್ ಲೈನ್ಸಲ್ಲಿ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4, ನಂಬರ್ 5 ಅಂದರೆ ನಾನು ಅಂದಮೇಲೆ ಅವನು ಅಂದಮೇಲೆ ಯಾವ್ದು ಸಕ್ಕದಾಗಿತ್ತು ಅಂತ ನೀವು ಮಾರ್ಕ್ ಮಾಡಿ ಆ ಮಿನಿಟ್ನ ಟ್ಯಾಗ್ ಮಾಡಿ ಹೇಳಿ ಗೈಸ್. ಸೊ ಎಲ್ಲ ಈಗ ಡೆವಲಪ್ ಆಗ್ತಿರೋರಿಗೆಲ್ಲರಿಗೂ. ಆ್ಯಂಡ್ ನೀವು ಇದನ್ನು ಬರೀ ನಿಮ್ಮ ಗರ್ಲ್ಫ್ರೆಂಡ್ ಬಾಯ್ಫ್ರೆಂಡ್ಗಲ್ಲ, ನಿಮ್ಮ ಮನೇಲಿ ನಿಮ್ಮ ಅಮ್ಮಂಗೂ ಹೇಳ್ಬೋದು, ಅವ್ರು ಬೇಜಾರು ಕೋಪ ಮಾಡ್ಕೊಂಡಿದ್ದಾಗ, ಇಲ್ಲ ನಿಮ್ಮ ಅಕ್ಕ ತಂಗಿ ಅವರೆಲ್ಲರಿಗೂ ಹೇಳ್ಬೋದು. ಪಾಪ ಖುಷಿ ಪಡ್ತಾರೆ ಗೈಸ್ ಅವಾಗ, ಅಲ್ವಾ ಗೈಸ್? ಹೌದು ಗೈಸ್. ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗಿದೆ. ಆ್ಯಂಡ್ ಬುದ್ಧ ಪಾರ್ಕ್ ನಾವು ಬರೋಕ್ಕಿಂತ ನಾವು ಬರಬೇಕಾದ್ರೆ ಫೋಟೋಶೂಟ್ಗಂತ ಬರ್ತಿದ್ವಿ. ಸೊ ಪ್ರೀ ವೆಡ್ಡಿಂಗ್ ಶೋ ಅಲ್ಲ ಒಂದು ನಿಮಿಷ, ಏನಕ್ಕೆ ಅದು ತಪ್ಪಲ್ಲ, ಅದಕ್ಕೆ ಅಂತಾನೆ ಒಂದು ಜಾಗ ಇರ್ತವೆ, ಅದಕ್ಕೇನು ಅದು ತಪ್ಪದು. ಪಬ್ಲಿಕ್ ಓಡಾಡ್ತೀವಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾರೆ. ಏನು ಗೊತ್ತಾ, ಪಬ್ಲಿಕ್ ಓಡಾಡ್ತೀವಿ, ಒಬ್ಬೊಬ್ರು ಇರ್ತಾರೆ ಎಲ್ಲ ಈಗ ಎಲ್ಲರೂ ಇರ್ತಾರೆ. ಸೊ ಒಬ್ರು ಹಾಳಾಯ್ತೀರ, ಅದು ಎಲ್ಲರಿಗೂ ಕೆಟ್ಟ ಹೆಸರು. ಇನ್ನೊಬ್ರು ನಾವು ಆ್ಯಕ್ಚುಲಿ ನೋಡಿದ್ವಿ, ಅದನ್ನ ಹೇಳಬೇಕು. ಅವ್ರದ್ದು ಬಿಸ್ನೆಸ್ ಶೀಟ್ಸ್ ಇರುತ್ತಲ್ಲ, ಪಾಪ ಅದನ್ನ ಕುತ್ಕೊಂಡು ಒಂದು ಹುಡುಗಿ ಕೆಲಸ ಮಾಡ್ತಾ ಇದ್ರು ಗೈಸ್. ಎಷ್ಟು ಚೆನ್ನಾಗಿ ನಾವು ನೋಡಿದಾಗೆ ಅವ್ರ ಮೇಲೂ ನಮಗೆ ತಪ್ಪು, ಏನೋ ಬೇರೆ ಕೆಲಸ ಮಾಡ್ತಿದ್ದಾರೆ ಅನ್ಸ್ಬಿಡುತ್ತೆ. ಪಾಪ ಅವ್ರು ನಿಜ ಹತ್ರದಲ್ಲಿ ಅವ್ನು ನಾವು ನೋಡಿದಾಗ ಕೆಲಸ ಮಾಡ್ತಾ ಇದ್ರು ಅವರು. ಬಟ್ ಯಾಕೆ ಹಿಂಗೆ ಈಗಿನ ಜನ್ರೇಷನ್ ನಾವ್ ಹೇಳಕ್ ಹೋದ್ರೆ ತಪ್ಪು ಆಗುತ್ತೆ ಬಿಟ್ಟು ಇನ್ನೇನಿಲ್ಲ. ಸೊ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಏನು ಬರ್ತೈತೆ ದಯವಿಟ್ಟು ವಾಚ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ನಾವು ಆ್ಯಕ್ಚುಲಿ ನಾನು ನವೀನ್ ಇವಾಗ ಒಂದು ಟಾಸ್ಕ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಗೈಸ್. ಎಷ್ಟು ಜನಕ್ಕೆ ಅದು ಬೇಕು ಅಂತ ಎಸ್ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಸೇಯಿಂಗ್ ಎಷ್ಟು ಭರತ್ ಆ್ಯಂಡ್ ನವೀನ್ ಆ ಕಮೆಂಟ್ಸ್ ಇನ್ನೂ ಓದಿಲ್ಲ ನಾನು, ಅದನ್ನು ಓದಿ ನೆಕ್ಸ್ಟ್ ಅದನ್ನು ಮಾಡಿಸ್ತೀನಿ ಅವರಿಬ್ಬರ ಕೈಯಲ್ಲಿ. ನಾನು ಜಡ್ಜು, ಅವರಿಬ್ಬರು ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನೊಂದು ವ್ಲಾಗ್ ಏನಂತ ಅಂದರೆ, ನಾನು ನವೀನ್ ರೀಸೆಂಟಾಗಿ ಕಮಿಟ್ ಆಗಿದ್ರೆ ಕಪಲ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಿರ್ತಾರೆ, ಕ್ರಿಂಜ್ ಆಗಿರುತ್ತೆ, ಅದನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಫಾರ್ 1 ಡೇ. ಸೊ ಅದು ಬೇಕು ಅಂದರೆ ಎಸ್ ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಒಂದು ಲೈಕ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಇಬ್ಬರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್, ಟಾಟಾ, ಸಿ ಯು.